ನಮ್ಮ ತೀರ್ಥಂಕರು ನೇಮಿನಾಥ್ ಭಗವಂತರು ಅವ್ರು ಯಾವ ಜನ್ಮಗಿದ್ರು ಫಸ್ಟು ಬ್ಯಾಡ್ರವರಿದ್ದರು, ವಿಂಧ್ಯಕ ಬ್ಯಾಡ್ರವರಿದ್ದರು. ಅವ್ರ ಹೆಂಡತಿ ವಾಗುರೆ ಅಂತ. ಅವರು ಬ್ಯಾಡ್ರವ ಬಿಲ್ರವ ತೀರ್ಥಂಕರಾದ್ರು, ಭಗವಂತರಾದರು. ನೀವು ಹಾಕಾಗಲ್ಲ? ಆಗ್ಬೋದು. ನೀವು ಅವರಂತಲೇ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಧರ್ಮವನ್ನು ಪಾಲನೆ ಮಾಡಿದ್ರೆ ಮತ್ತು ಆಚರಣೆ ಮಾಡಿದ್ರೆ ನೀವು ಆಗ್ಬೋದು. ನೋಡಿ, ಅವರು ಒಂದು ಊರಿಗೆ ಬ್ಯಾಟೆ ಆಡೋದ್ರಿಂದ ಕೆಲಸ ಹೊತ್ತು ಅವ್ರದಕ್ಕೇನು ಬ್ಯಾಟೆ ಆಡಿ ಮಾಂಸ ಅದೆಲ್ಲ ತಂದು ಕೊಡ್ತಾರಲ್ಲ, ಅದನ್ನು ತಂದೆ ಹೆಂಡ್ತಿಯರೇ ಕೊಟ್ಬಿಡೋದು. ಮತ್ತು ಅವ್ರು ವ್ಯಾಪಾರಕ್ಕೆ ಹೋಗಲ್ಲ, ಅವ್ರ ಕೆಲಸ ಅಷ್ಟೇ. ಅವ್ರು ತಗೊಂಡೋಗಿ ಎಲ್ಲ ಪ್ಯಾಟೆಗಳು ವ್ಯಾಪಾರ ಮಾಡಿ ದುಡ್ಡು ತಂದು ಇಟ್ಕೊಂಡು ಅವ್ರ ಸಾಮಾನು ಬೇಕಾ ಸಾಮಾನು ಏನು ಬೇಕು ತಂದ್ಕೊಂಡು ಇವ್ರಿಗೆ ಊಟಕ್ಕೆ ಒಳಗೆ ಅಷ್ಟೇ ಕೊಡೋದು. ಇಷ್ಟೇ ಕಳಿಸೋದು ಹೆಂಡ್ತಿದು ವಾಗುರಿದು. ಒಂದು ದಿವಸ ಹೀಗೆ ಆಗಿತ್ತು. ಅವರಿಗೆ ನಾನು ಬರ್ತೀನಿ ಇವತ್ತು ಬ್ಯಾಟಿಗೆ ಹೋಗೋಕ್ಕೆ ಹೆಂಡ್ತಿ ಇಬ್ಬರು ಒಟ್ಟಾಗಿ ಹೋದ್ರು ಕಾಡಿಗೆ. ಇವು ದೂರ ನೋಡ್ರ ಒಬ್ಬರು ಮಹಾರಾಜರು ನಡಿ ಕೂತಿದ್ರು ಅಷ್ಟೇ. ನೋಡು ಅಲ್ಲಿ ಮನುಷ್ಯ ಕರೆದೊಂದು ಮೃಗ ಐತಿ, ಬಟ್ ಇಲ್ಲ ಬರೀ ಇಲ್ಲಲ್ಲ, ಒಂದೇ ಬಾಣಕ್ಕೆ ಅವನ್ನ ಅಲ್ಲಿಂದ ತೆಗೆದು ಬಿಡ್ತೀನಿ ನಾ ಇಲ್ಲಿಂದ ಅಂತ ಹೇಳಿ ಸೀದಾ ಬೆನ್ನು ಬಾಣ ಹೂಡಿಬಿಟ್ಟ ವಿಂಧ್ಯಕ. ಆವಾಗ ಇದು ಹಿಂದ್ಗಡೆ ತಪ್ಪನ ಕೈ ಹಿಡ್ಕಂತು. ಅದೇ ನಂಗೆ ಬರೀ ಯಾಕೆ ತಪ್ಪಿಸಿದೆ ನೀನು, ಯಾಕೆ ಕೈ ತಪ್ಪಿಸಿದೆ, ಏನಾದ್ರು ಏನು ತೊಂದರೆ ನೀನು? ಇಲ್ಲ, ಅವರು ಮನುಷ್ಯರು ಮರಗ ಅಲ್ಲ, ಅವರು ಮಹಾನ್ರಿದ್ದಾರೆ. ಹೇಗೆ ಅಂದರೆ ನಿನ್ನೆ ನೀವು ತಂದು ಕೊಟ್ಟಿದ್ದೆಲ್ಲ ವ್ಯಾಪಾರಕ್ಕೆ ಹೋಗಿದೆ. ನಮ್ಮ ಸೇಠ್ಜಿ ಮನೆಗೆ ಬಂದಿದ್ದರು ಆರಕ್ಕೆ ಅಂತ. ಅವರಿಗೆಲ್ಲ ಕರ್ಕೊಂಡೋಗಿ ಪಾದ ತೊಳೆದು ಆಹಾರ ಕೊಟ್ಟು ಅವ್ರನ್ನೆಲ್ಲ ಶೋಷಣೆ ಮಾಡಿ ಮತ್ತು ಅವ್ರನ್ನ ಉಪಚಾರ ಮಾಡಿ ಅವ್ರನ್ನ ಕಳಿಸ್ಬೇಕಾರೆ ಎಲ್ಲ ಕಾಲಿಗೆ ಬಿದ್ದರು, ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದಾಗ ನಮಗೇನೋ ಕೊಡಿ ಅಂದರು. ಕೊಟ್ಟಿಯಾರವ್ರು ಏನು ಕೊಟ್ಟರು ನಮಗೆ ಅದು ಗೊತ್ತು. ಅವ್ರು ಕೊಡಿ ಇಂಥದ್ದು ಕೊಡಿ ಅಂತ ಅವ್ರು ಹೇಳ್ತಾರೆ, ನಮ್ಗೆ ಅದೆಲ್ಲ ನೆನಪಿರಲ್ಲ. ಹೀಗಾಗಿತ್ತು. ಅವ್ರು ಮಹಾನ್ರಿದ್ದಾರೆ. ಅವ್ರನ್ನೇನಾದರೂ ನಾವು ತೆಗೆದುಬಿಟ್ರೆ ನಾವೇ ಹೋಗ್ಬಿಡ್ತೀವಿ, ಇರಲ್ಲ ನಾವು. ಭಾಳ ಕಷ್ಟ ಆಗುತ್ತೆ ಇದು. ಹೌದಾ ಅಂತೇಳಿ ಇಬ್ಬರು ಹೋಗಿ ಅವರಿಗೆ ನಮಸ್ತೆ ಮಾಡಿದ್ರು. ಯಾರು ಗಂಡ ಹೆಂಡತಿ ಇಬ್ಬರು ಹೋಗಿ. ಆವಾಗ ಇವನಿಗೊಂದು ಯೋಚನೆ ಆಯ್ತು, ನಾನು ಕೊಲ್ಬೇಕು ಅಂತ ಮಾಡಿದ, ನನ್ನ ಹೆಂಡತಿ ರಕ್ಷಣೆ ಮಾಡಬೇಕು ಅಂತ ಮಾಡಿದ್ದೆ. ನಮಗಿಬ್ಬರಿಗೂ ಒಂದೇ ಥರ ಸದ್ದಂಗರವದ್ದಿರಷ್ಟು ಅಂತ ಆಶೀರ್ವಾದ ಮಾಡಿಬಿಟ್ಟಿದ್ರು. ಇವ್ರು ಮಹಾನ್ರು ಇದ್ದಾರಪ್ಪ, ನಾನು ಭಾಳ ತಪ್ಪು ಮಾಡಿಬಿಟ್ಟಿದ್ದೆ, ನಾನು ಕೊಂದುಬಿಟ್ಟಿದ್ರೆ ನಮ್ದು ಏನು ಮತ್ತೆಷ್ಟು ಪಾತ್ರ ಬೀಳ್ತಿದ್ದಾವೆ ನಾವು ಅಂದರು. ಕಡೆಗೆ ಆವಾಗ ಅವರು ಹೊರಟೋತಿ ಅವ್ರು ಕಂಡುಬಿಟ್ರು ಅಂತಾದರು. ಆವಾಗ ಇವನಿಗೆ ಆಶೀರ್ವಾದ ಕೊಟ್ಟಿದ್ರಲ್ಲ, ನಿಂದು ಏನು ಉದ್ಯೋಗಪ್ಪ ಕೇಳಿದ್ರು. ನಾವು ಈ ಕಾಡು ಬ್ಯಾಟಿಗೆ ಹೋಗೋದು, ಬ್ಯಾಟಿಗೆ ಹೋಗಿ ಅಲ್ಲೆಲ್ಲ ಮೃಗ ಪಕ್ಷಿ ಎಲ್ಲ ಹೊಡೋದು, ಎದು ತಗೊಂಡು ಬಂದು ನಮ್ಮ ಮನೆಯವ್ರು ಕುಡ್ಕೊಳ್ಳೋದು, ಅವ್ರು ತಗೊಂಡು ವ್ಯಾಪಾರ ಮಾಡೋದು, ನಮ್ಮನ್ನು ಮನೆ ಸಂಸಾರ ಹೆಂಡ್ರು ಮಕ್ಕಳನ್ನ ಕಾಪಾಡುತ್ತೆ. ಇದು ಭಾಳ ಪಾಪ ಆಗತ್ತೆ ಮರೆಯ. ಇನ್ನು ಮುಂದೆ ಇದನ್ನು ಮಾಡಬೇಡ ನೀನು. ಇದರಿಂದ ಈ ಪಾಪದಿಂದ ನೀನು ಮುಂದೆ ಇದೇ ಆಗಿಬಿಡ್ತಿ, ಮತ್ತು ನಿನ್ನನ್ನು ಕೊಂಡು ಅವ್ರು ತಿಂದು ಎಲ್ಲ ಅದೇ ಆದತ್ತೆ ಬಿಟ್ಟರೆ ಮತ್ತೇನು ನೀನು ಬಿಡುಗಡೆನೇ ಇಲ್ಲ. ಆದ್ದರಿಂದ ನೀನು ಇನ್ನು ಮುಂದೆ ಪ್ರಾಣಿ ಹಿಂಸೆ ಮಾಡಲ್ಲ ಅಂತ ನೀನೊಂದು ನೇಮ್ ಒಂದು ಆಶೀರ್ವಾದ ಇದನ್ನು ತಗೋಬೇಡಪ್ಪ, ನೇಮ್ ತಗೋದ್ರು. ಆವಾಗ ಅವನಿಗೆ ಯೋಚನೆ ಆಯ್ತು, ಹೌದು ನಾನು ಇಷ್ಟೊಂದು ಜನ ಕೊಂದು ಪ್ರಾಣಿಯ ಇಷ್ಟೊಂದು ಜನಕ್ಕೆಲ್ಲ ತಿನ್ನಿಸಿ ನನ್ನ ಕಡೆಗೆ ಅವ್ರು ಕೊಂಡು ತಿಂತಾರೆ, ನಾನು ಇದು ಎಂದಕ್ಕೆ ಬೇಕು ಅಂದ. ಹ್ಞೂ ಅಂತ ಬಿಟ್ಬಿಟ್ಟ. ಆವತ್ತಿನಿಂದ ಅವ್ರ ಜಾತಿಯಾದ ಮನೇಲೂ ಊಟ ಮಾಡೋದಿಲ್ಲ, ಮಾಂಸ ತಿನ್ನೋದಿಲ್ಲ, ಮತ್ತು ಪ್ರತಿಯೊಂದು ಎಲ್ಲ ಬಿಟ್ಬಿಟ್ರು ಅವರು. ಯಾವುದು ನೇಮಿನಾಥ ತೀರ್ಥಂಕರ ಪೂರ್ವ ಜನ್ಮ ಅದು. ಆವಾಗ ಏನು ಮಾಡ್ತಾನೆ, ಆವಾಗ ಒಂದು ದಿವಸ ಹೀಗೆ ಆವಾಗ ಎಲ್ಲ ರಾಜನಿಗೆ ಗೊತ್ತಾಗ್ತದೆ,
ಹಿಂಗೆ ಇವ್ರು ಭಾಳ ಇದು ಮಾಡ್ತಾ ಇದ್ದಾರೆ, ಪುಣ್ಯ ಪಾಪ ಮಾಡಿ ಬ್ಯಾಟೆ ಆಡೋದು ಬಿಟ್ಕೊಂಡು ಎಲ್ಲ ಹಿಂಗೆ ಮನೆಗೆಲ್ಲ ಭಿಕ್ಷೆ ಬಿಟ್ಕೊಂಡು ಅದಕ್ಕೆ ಊಟ ತಗೊಂಡು ಅದು ತಿಂತಾ ಇದ್ದಾರೆ ಅಂತ. ಅವ್ರು ರಾಜ ಹೇಳ್ದ, ಅವನಿಗೆ ಒಳ್ಳೆ ಆಹಾರ ಕೊಡ್ಬೇಕು ನೀವು ಅಂತ ಹೇಳಿ ಎಲ್ಲ ಅವರಿಬ್ಬರಿಗೂ ಶುದ್ಧವಾದ ಆಹಾರ, ನಿಮಗೆ ಹಾಂ ನಿತ್ಯಾದ ಮಾಡೋದೇನಿಲ್ಲ ಅಂತ ಎಲ್ಲ ಹೇಳಿಕೊಟ್ರು. ಅದೇ ರೀತಿ ಮಾಡ್ಕೊಂಡಿದ್ದರು ಅವರು. ಒಂದು ಸ್ವಲ್ಪ ವರ್ಷ ಕಳೀತು, 1 ವರ್ಷ 2 ವರ್ಷ ಕಳೀತು. ಒಂದು ದಿವಸ ಹಂಗೆ ಒಂದು ಮರದ ಬಡಿ ಮಾವಿನ ಹಣ್ಣಾಗಿದ್ದು ಭಾಳ, ಅದ್ರ ಬುಡದಾಗ ಮಾಡಿದ್ರು ಮಾವಿನ ಹಣ್ಣು ಒಯ್ದಿದೆ ಅಂತ ಆಯ್ತು. ಹಂಗೆ ನಾ ಕುಯ್ತೀನಿ ಅಂದ. ಏನಾದ್ರು ಮಾಡಿ ನೀವು ಕುದೀರಿ ಕೆಳಗಿತ್ತು ಮಾವಿನ ಹಣ್ಣು ಇವರಿಗೆ ಸೇಲ್ತೀನಿ ನಾನು, ಮತ್ತೆ ನಾವು ವ್ಯಾಪಾರಕ್ಕೆ ನಲ್ಲೋರು. ಅವನು ಹೋದ ಮ್ಯಾಲ ಹೋಗಿ ಅಗುಳಿಸ್ದಾಗ ಕೆಳಗೆ ಹೋಗಿ ಆ ಪಡ್ಕಾಗೆ ಹೆರೆ ಪಡ್ಕಾಗೆ ಒಂದು ಹಣ್ಣು ಬಿಟ್ಬಿಡ್ತು. ಅವ್ನು ಬಂದು ಅದಕ್ಕೆ ತೆಗಿಯೋಕ್ಕಂತ ಕೈ ಹಾಕ್ತಾನೆ, ಅದ್ರಾಗ ಒಂದು ಹಾವು ಐತೈತಿ. ಅದಕ್ಕೆ ಕಚ್ಚಿಬಿಟ್ಟು ಕೈ ಕಚ್ಚಿಬಿಟ್ಟು ವಿಷ ಏರ್ತು ಅವ್ನು ಕೆಳಗೆ ಬಿದ್ದ ಸತ್ತೋದ. ನಾನು ಇನ್ನು ಇರಬಾರ್ದು ಅಂತ ಅದು ಹೋಗಿ ಅದಕ್ಕೆ ಕೈ ಹಟ್ಟಿ ಅದು ಕೂಡ ಕಚ್ಕೊಂಡು ಅದು ಸತ್ತು. ಇಬ್ಬರೂ ಸತ್ತರು. ಆವಾಗ ಮುಂದೆ ಹೋಗಿ ಅವರು ಒಳ್ಳೆ ಜನ್ಮಕ್ಕೆ ಹೋದರು. ಒಳ್ಳೆ ಜನ್ಮ ಅಂದರೆ ಆದರೆ ನಿತ್ಯದ ಇದಕ್ಕೆ ಹೋದ್ರೆ ಏನಂದರೆ ಹಿಂಸೆ ಮಾಡೋದು ಈ ರೀತಿ ಆ ಜಾಗಕ್ಕೆ ಹೋದರು ಅವರು. ಅವ ಅಲ್ಲೊಬ್ಬ ರಾಜ ಇದ್ದ, ಅವನಿಗೆ ಸೇವಕರಾದರು. ಕೊನೆಗೆ ಅವನಿಗೆ ಮಂತ್ರಿ ಪದವಿ ಕೊಟ್ಟು ದೇವರವ ಅಂತ ಹೆಸರಿಟ್ಟರು. ಅವನಿಗೆ ಬೇರೆ ಜಾತಿಯನಲ್ಲ, ಮಂತ್ರಿ ಪದವಿ ಕೊಟ್ಟು ಆ ರಾಜ್ಯದೆಲ್ಲ ವ್ಯವಸ್ಥೆ ಮಾಡ್ತಿದ್ರು. ಬೇಕಾದ್ದು ಎಲ್ಲ ಅವರಿಗೂ ಇವನಿಂದ ಸಹಾಯ ಆಯ್ತು, ರಕ್ಷಣೆ ಮಾಡ್ತಾ ಇದ್ದರು. ಅಲ್ಲಿಂದ ಏನಾಯ್ತು, ಅಲ್ಲಿಂದ ಮತ್ತೆ ಸತ್ತಾವ. ಪುಣ್ಯ ಮಾಡೋಣಲ್ಲ, ಮತ್ತೆ ಅಷ್ಟು ಪುಣ್ಯ ಮಾಡ್ದ, ಇದು ಮಾಡ್ದ, ಸತ್ತು ಇಬ್ಬೆಕೇತು ಅಂತ ಒಬ್ಬ ರಾಜನ ಮಗಾಗಿ ಹುಟ್ಟಿದವ. ಆವಾಗ ಅವನಿಗೆ 2 ಜನ ತಮ್ಮದಿರಿದ್ದರು. ಹೀಗೆ ರಾಜನ ಮಕ್ಕಳಪ್ಪ ಒಳ್ಳೆ ಸುಖವಾಗಿದ್ದರು, ವಿದ್ಯಾಧರು ಇದ್ದರು ಅಂತ ಹೀಗೆ ಸಾಮಾನ್ಯದರು. ಅದು ವಿದ್ಯಾದ ಅವರಿಗೆಲ್ಲ ವಿದ್ಯೆ ಬರೋದು. ಅಲ್ಲೇ ಪಕ್ಕರಿಗೆ ಒಂದು ರಾಜನ ಮಗಳಿತ್ತು. ಅದು ಗತಿವಿದ್ಯೆ ಮಾಡೋದು. ಯಾರು ನನ್ನ ಗತಿವಿದ್ಯೆಯಲ್ಲಿ ಸೋಲಿಸ್ತಾರೋ ಅವ್ರಿಗೆ ನಾ ಮದುವೆ ಆಗ್ತೀನಿ, ಅಲ್ಲಿವರೆಗೆ ಯಾರಿಗೂ ನಾ ಮದುವೆ ಆಗಲ್ಲ ಅಂತ. ಎಲ್ಲ ರಾಜರು ಬಂದು ನೋಡಿ 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 ಹಂಗೆ ಹೋದರು. ಇವರು ತಮ್ಮದಿರಿಬ್ಬರು 3 ಜನ ಹೋಗಿರು. ಬೇಕೇತನು ಹೋಗಿ ನಾ ನೋಡ್ತೀನಿ ಅಂದ. ಇವನು ನೋಡೋರೊಳಗೆ ಅದಕ್ಕೂ ಸ್ವಲ್ಪ ಮನಸ್ಸು ಆಯ್ತು. ನಿಧಾನಿಸಲ್ದೆ ಮಾಡಿ ಬಿಟ್ಬಿಡ್ತು. ಪುಷ್ಪ ಹೆಂಗೆ ಅದು ಗತಿವಿದ್ಯೆ ಅಂದರೆ, ಇಲ್ಲಿ ಬಿಟ್ಟ ಹೂವಿನ ಸರ ಸುಮೇರು ಪರ್ವತಕ್ಕೆ ಹೋಗಿ ವಾಪಸ್ ಇಲ್ಲಿ ಬರುತ್ತದು. ಅದ್ರ ಬರೋದ್ರೊಳಗೆ ನೀವು ಹಿಡಿಬೇಕು, ಅವನೇ ನಾ ಮದುವೆ ಆಗೋದು ಅಂತ ಅವನು ವಿದ್ಯೆಯಿಂದ ಮಾಡೋದು. ಆವಾಗ ಹ್ಞೂ ಅಂತ ಅದು ಬಿಟ್ಟು ನೋಡ್ತು, ಹೋಗಿ ಸುತ್ತ ಹಾಕಿ ವಾಪಸ್ ಬರೋದಕ್ಕೆ ಅದನ್ನು ಹಿಡಿದ್ಬಿಟ್ಟ ಈ ಬಿಕ್ಕಟ್ಟು ಕುಮಾರ. ಆವಾಗ ಏನು ಮಾಡೋದು, ಅವನಿಗೆ ಮದುವೆ ಆಗ್ಬೇಕಾಗ್ತದ. ಆವಾಗ ಇವನಿಗೆ ಒಂಥರ ಬೇಜಾರ ಆಯ್ತು. ಈ ಹುಡುಗಿಯನ್ನು ಇಷ್ಟೊಂದು ಜನ ರಾಜರೆಲ್ಲ ಮನಸ್ಸು ಮಾಡಿದ್ದಾರೆ, ರಾಜರ ಮಕ್ಕಳು, ನನ್ನ ತಮ್ಮದಿರು ಮನಸ್ಸು ಮಾಡಿದ್ದಾರೆ. ನಾನು ಇದ್ರ ಪ್ರೀತಿ ಮಾಡಿ ನಂಗೆ ಏನಾಗಬೇಕು ಅಂದ. ಸ್ವಲ್ಪ ನಿಲ್ಲು ಅಂದ. ಅದು ಹೂವಿನಲ್ಲೇ ತಂದುಬಿಡ್ತು ಹಾಗಕ್ಕೆ. ಸ್ವಲ್ಪ ನಿಲ್ಲು. ಏನಪ್ಪ, ನನಗೆ ನಾನು ಈಗ ಮಾಡಿದ್ದು ನಮ್ಮ ತಮ್ಮದಿರಿಗಾಗಿ, ಅವರನ್ನು ನೀವು ಒರೆಸಿಬಿಡಪ್ಪ, ಅವ್ರು ಮದುವೆ ಆಗ್ಬಿಡು. ನಾನು ಅವ್ರಿಗೆ ಬಿಟ್ಕೊಡ್ತೇನೆ. ಅದು ಒಂದೇ ಹೇಳ್ತು, ನನ್ನನ್ನು ಗತಿವಿದ್ಯದಲ್ಲಿ ಯಾರು ಸೋಲಿಸ್ತಾರೋ ಅವರಿಗೆ ನಾನು ಮದುವೆ ಆಗೋದು. ಉಳಿದದೆಲ್ಲ ನನಗೆ ಅಣ್ಣ ತಮ್ಮ ತಂದೆ ತಾಯಿಗಳಕ್ಕೆ ಹೋಗ್ಬಿಡ್ತಾರೆ. ಆದ್ದರಿಂದ ಅವ್ರು ಯಾರೂ ನಾವು ಮದುವೆ ಆಗಲ್ಲ. ಆವಾಗ ಅವ ತಪಸ್ಸು ಮಾಡಿ ಮುನಿ ದೀಕ್ಷೆ ತಗೊಂಡು, ಅದೇ ಕೊಡ್ಲಯ್ಯ ನಾನು ದೀಕ್ಷೆ ತಗೊಂತೀನಿ ಅಂತ ಹೇಳಿ ಮುನಿ ದೀಕ್ಷೆ ತಗೊಂಡು ಅವ್ನು ಸ್ವರ್ಗಕ್ಕೆ ಹೋದ. ಇದು ಮುನಿ ದೀಕ್ಷೆ ತಗೊಂಡು ಸ್ವರ್ಗಕ್ಕೆ ಹೋದ. ಬೇರೆ ಮಾತಾಜಿ ದೀಕ್ಷೆ ತಗೊಂಡು ಕೊನೆಗೆ ನೇಮಿನಾಥ್ ತೀರ್ಥಂಕರಾದಾಗ ಯಾರು ರಾಜಮತಿ ಇತ್ತಲ್ಲ, ಅದ್ರ ಜಲ್ಮೆ ಇವ್ನ ಹೆಂಡತಿ
ಕೊನೆಗೆ ಅಂದಾಗಿ ಅದರಲ್ಲೂ ಅದು ಸೋತು ಕೊನೆಗೆ ಅದನ್ನು ಬಿಟ್ಟು ಮೋಕ್ಷಕ್ಕೆ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೋದರು. ಈ ರೀತಿಯಾಗಿ ಎಲ್ಲರೂ ಅಷ್ಟೇ ಆಸೆ ಆಸೆ ಅನ್ನೋದು ಅದೇ ಬೇಕು ಇದೇ ಬೇಕು. ಏನಂದರೆ ನಾವು ಭಾವನೆ ಮಾಡೋದೇ ಒಂಥರ, ಆಗದೇ ಒಂಥರ. ಹಂಗಾಗಬಾರ್ದು. ಯಾಕಾಗಿ ಅಂದರೆ ನೇಮ್ ಸಾಲದು ನಾವು ಒಟ್ಟು ಹೋಗ್ತಾ ಇದ್ದೆ ಒಂದು ಸಲ ಹೀಗೆ ರಾತ್ರಿ ಬೆಳಗ್ಗೆ ಮುಂಚೆ ವಿಹಾರ ಮಾಡ್ತಾ ಹೋಗ್ತಾ ಇದ್ದೇವ. ಹೋಗ್ತಾ ಇರ್ಬೇಕಾದ್ರೆ ನಾಯಿ ಒಂದು 15 ನಾಯಿ ಬಗಡ್ಕೊಂತ ಬಂದು ಏನು ಕಚ್ಚಕ್ಕೆ ಬರ್ತವನಂತ ಹಿಂದ್ಗಡೆ ಹಿಂದ್ಗಡೆ ನಮ್ಮ ಕರ್ಕೆ ಬರ್ತವೆ, ನಾವು ಬರ್ತವೆ, ನಾವು ಹೋಗ್ತಾ ಇದ್ದೀವಿ ಮುಂದೆ. ಅವ್ರು ನೋಡು ಅವ್ರು ಏನಂತಾರೆ, ಮಹಾರಾಜೇ ಬೇಕೋ ಕ್ಯಾ ಬೋಲ್ತತೆ ಕುತ್ತೆ, ವಾಹ್ 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 ಮಹಾರಾಜರನ್ನ ಹಿಂಗಿರ್ಬೇಕು ಅಂತ ಹೇಳಿ ನಮ್ಮನ್ನು ಸ್ವಾಗತ ಮಾಡ್ತತೆ, ಕರಿತತೆ. ಅಲ್ಲಿಂದ ಬಂದು ಇಲ್ಲಿ ತಗೊಂಡು ನಮ್ಮ ದಾಡಿಸ್ಬಿಟ್ಟು ಬರೋಕ್ಕೆ ಹೊತ್ತಾ ಇದ್ದೇವೆ. ಎಷ್ಟು ನೋಡಿ ಭಾವನೆ. ನಮ್ಮ ಭಾವನೆ ಕೆಟ್ಟರೆ ಎಲ್ಲದೂ ಕೆಟ್ಟದೆ. ಹಾಗಾಗಿ ಪ್ರತಿಯೊಂದು ಅಷ್ಟೇ ಯೋಚನೆ ಮಾಡ್ಬೇಕು ನಾವು. ಈಗ ನಿಮ್ಮನ್ನು ದೂಷಣೆ ಮಾಡ್ಬೇಕಾರೆ ನಾವು ಅದರನ್ನೇ ನೀವು ದೂಷಣೆಯನ್ನು ಹೊಗಳಿದ್ರೆ ನೀವು ಎಷ್ಟು ಖುಷಿ ಆಗುತ್ತೆ. ಓ ನಾನು ದೂಷಣೆ ಮಾಡಿದ್ರೆ ಹೊಗಳ್ಬಿಟ್ರು ನಾನು ಅಂತ ಭಾವನೆ ಬರುತ್ತೆ. ಹೀಗಾಗಿ ನೋಡಿ ಈ ಥರ ಇರ್ತದೆ ಭಾವನೆ. ಅದಕ್ಕಾಗಿ ನೋಡಿ ಕೊನೆಗೆ ಅವರು ತೀರ್ಥಂಕರಾದರು, ಮೋಕ್ಷಕ್ಕೆ ಹೋದರು. ಈಗ ನಿಮ್ಮ ಊರಿಗೂ ಅವ್ರ ಮಂದಿರನೂ ಐತೆ ಗೊತ್ತಾ. ಏನಿಲ್ಲ, ಭಾಳ ಕಷ್ಟ ಐತೆ. ಸಂಸಾರ ನಡೆಸೋದು ಕಷ್ಟ, ಸಂಸಾರದಲ್ಲಿ ನಾವು ಇರೋದು ಕಷ್ಟ, ನಾವು ಅದ್ರ ಕೂಡ ಹೋಗೋದು ಕಷ್ಟ ಐತೆ. ಎಲ್ಲದೂ ಕಷ್ಟನೇ ಅದು. ಹಾಂ, ಅದನ್ನು ತ್ಯಾಗ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯದಾಗಲ್ಲ. ನೋಡಿ ನೀವೇನಾದರೂ ಪ್ರಯತ್ನ ಮಾಡಿ ಮುಂದಿನ ದಾರಿ ಹಿಡಿದಾರೆ ಹಿಡೀರಿ. ಯಾರಾದರೂ ನಿಮ್ಮ ಊರಿಗೆ ಮತ್ತೊಬ್ಬರು ಯಾರಾದ್ರು ಮಹಾರಾಜರು ಮಾಡಿ, ಯಾರು ಮತ್ತೊಬ್ಬರು ಏನಪ್ಪ ಅದೇನು ಮಹಾದೊಡ್ಡದೇನಲ್ಲ. ನಾವು ಅದೇನೋ ಸಗದು ಬಂದೆ ನಮ್ಮ ಊರಾಗೆ 4 ಜನ ಮಹಾರಾಜರಾದರು. ಅವ್ರೇನು ದೀಕ್ಷೆ ಕೊಡ್ಲ, ಅವರೆಲ್ಲ ಧರ್ಮೋಪದೇಶ ಮಾಡಿದ್ರು. ನಾವೆಲ್ಲ ಅದಕ್ಕೆ ಸೇರ್ಕೊಂತ ಸಾವಿರ ಫಸ್ಟ್ ಆದರು, 2ನೇ ಸಾಗರ ಆದರು, 3ನೇ ನಾನು ಅದೇ, 4ನೇ ಇಲ್ಲಿ ಸಾಗರ ಅಂತ. ಆದರೆ ದೀಕ್ಷೆ ಬೇರೆಯವ್ರು ಕೊಟ್ಟು ತಗೊಂಡ್ರು ಅವರಿಬ್ಬರು. ನಮಗೆ ಅವ್ರು ಆಚರಿಸಿ ದೀಕ್ಷೆ ಕೊಡ್ಲ, ಆದರೆ ನೇಮಸಾಗರ ಆದರೂ ಆಚರಿಸಿ ಶಿಷ್ಯರೇಯ. ಆದ್ರೆ ನೋಡಿ ಎಷ್ಟು ಮುಂದಿನ ದಾರಿ ಸಿಕ್ತು. ಹಾಂ, ಈಗ ಸುಮಾರು ಜನ ಪ್ರತಿಮದಾರಿಗಳಾಗಿದ್ದಾರೆ ನಮ್ಮೂರಾಗೀಗ, ಮಹಿಳೆಯರು ಪುರುಷರು ಅವರು ಇವರು ಅಂತ. ಈಗ ನಾವು ಒಂದು ಸಲ ಹೋಗಿ ಅವರಿಗೆ ಸಲ್ಲೇಖನ ನಾವು ತಗೊಂಡು ತೋರಿಸ್ಬೇಕು. ಅವರಿಗೆ ಎಲ್ಲೇ ಇರು ನಾವು ಅವ್ರು ಬಂದು ಸಲ್ಲೇಖನ ಮಾಡಿ ಬಂದು ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ಅವ್ರು ಮುಂದೆ ಸಲ್ಲೇಖನ ಮಾಡ್ಕೋಬೇಕಲ್ಲ, ಆ ಉದ್ದೇಶ ಅವ್ರಿಗೆ ತಿಳಿಸೋಕ್ಕಾಗಿ. ಮತ್ತು ನಮಗೇನು ಅಲ್ಲೇ ಹೋಗಿ ಸಲ್ಲೇಖನ ತಗೋಬೇಕು, ಇಲ್ಲಿ ತಗೋಬೇಕು ಅಂಬದು ಏನೂ ಇಲ್ಲ. ಇಲ್ಲೇ ತಗೊಂಡು ತಗೋಬೋದು ನಾವು ಸಲ್ಲೇಖನ. ಆದರೆ ಏನಂದರೆ ಅವರಿಗೊಂದು ನಾವು ಪ್ರತಿಮದಾರಿ ಕೊಡಿಸಿ ಮತ್ತು ಅವರಿಗೆಲ್ಲ ಧರ್ಮ ಕಳಿಸಿ ಅವ್ರಿಗೆ ಲಾಸ್ಟ್ ಅವ್ರಿಗೆ ಬೇಡಲ್ಲ. ಆ ಉದ್ದೇಶಕ್ಕೆ ಅಷ್ಟೇ. ಮತ್ತೇನು ನಮಗೆ ಅಲ್ಲೇ ಹೋಗಿ ಮಾಡ್ಕೋಬೇಕು ಇಲ್ಲಿ ಮಾಡ್ಕೋಬೇಕು ಅಂಬದು ಏನಿಲ್ಲ. ಹಾಂ, ಹತ್ತಿರ ಇದ್ದರು ಅವರಿಗೆ ಬಂದು ಇದ್ದು ಒಂದು ವಾರ ನಮ್ಮ ಸಲ್ಲೇಖನ ಮಾತ್ರ ಪೂರೈಸಿ ಸಲ್ಲೇಖನ ಪೂರೈಸ್ಕೊಂಡು ಹೋಗ್ಬೋದು. ಇದೇನು ತೊಂದರೆ ಏನಿಲ್ಲ, ಹಿಂಗಿರುತ್ತೆ. ಅದಕ್ಕಾಗಿ ನೋಡಿ ಏನಾದರೂ ಮಾಡಿ ಯಾರಾದರೂ ಒಬ್ಬರು ಆಗೋದಾಗಿ ನಿಮ್ಮೂರಾಗೆ ಮಾತಾಜಿ ಆಗಿ ಇಲ್ಲದ್ರೆ ಮಹಾರಾಜರಾಗಿ. ಈಗ ಬರೀ ಈ ನಿಶ್ಚಯ ತಿಳ್ಕೊಳ್ಳಿ, ಸೈನಿಕನನ್ನು 7ನೇ ನರಕಕ್ಕಾಗಿತ್ತು. ಅವನನ್ನು ತಗೊಂಡೋಗಿ ಸೇಡನ ಏನು ಮಾಡ್ತು, ತನ್ನ ಗಂಡನ್ನ ಅದು ಮೋಕ್ಷಕ್ಕೆ ಹೋಗಲ್ಲ, ತೀರ್ಥಂಕರ ಪದವಿ ಕಟ್ಟಕ್ಕೆ ಮಾಡಿ ಅವನಿಗೆ ಮೋಕ್ಷಕ್ಕೆ ಹೋಗೋಕ್ಕೆ ದಾರಿ ಮಾಡಿಡ್ತು. ನರಕದಾಗ ಇದ್ದಾನೆ ಈಗ ಇದ್ದರೂ ಕೂಡ, ಒಂದೇ ನರಕದಾಗೆ. ಇನ್ನೊಂದು 81,500 ವರ್ಷಕ್ಕೆ ಬಂದು ಇಲ್ಲಿ ತೀರ್ಥಂಕರಾಗಿ ಹುಟ್ಟಿ ಎಲ್ಲರೂ ಊರು ಒಳ್ಳೇದು ಮಾಡಿ ಮುಗಿಸ್ಕೋತಾರೆ.
120 ವರ್ಷ ಆಯುಷ್ಯ ಐತೆ ಅವರಿಗೆ ಆವಾಗ. ಹಾಗಾಗಿ ಏನಾದರೂ ಮಾಡಿ ದಾರಿ ಆಗ್ಬೇಕಲ್ಲ ಮುನ್ನರಿಗೆ. ಇಲ್ಲಿದ್ರೆ ಈಗ ದಾರಿ ಸಿಕ್ಕಿದ್ರೆ ಬಸ್ ಇವಾಗ ದಾರಿ ಸಿಕ್ಕಿದ್ರೆ ಇಲ್ಲೇ ಹೋಗ್ಬಿಟ್ಟು ಹೋಗ್ತೀವಿ ಎಲ್ಲಿಗೆ ಅಂತದ ಹಾರಿಗಿರಿ ಹೋಗ್ಬಿಡ್ತೀವಿ. ಹೀಗಾಗಿ ನಮ್ಮ ದಾರಿ ತೋರಿಸಿ ಅದಕ್ಕೆ ವಯಸ್ಸಾದರಾಗಬೇಕು, ಹುಡುಗರಾಗಬೇಕು, ಅವ್ರಾಗಬೇಕು, ಇವ್ರಾಗಬೇಕು ಅನ್ನೋದೇನಿಲ್ಲ. ವೈರಾಗ್ಯ ಆಗ್ಬೇಕು, ಸ್ಮಶಾನ ವೈರಾಗ್ಯ ಆಗ್ಬೇಕು. ನಾವು ಏನಿದ್ರು ನಾವು ಸಾಯರಿ, ನಾವು ಇದು ನಮಗೆ ಬೇಡ, ಈ ಸಂಸಾರ ಬೇಡ, ದೇವನು ಬೇಡ, ಆತ್ಮ ಬೇಡ, ಯಾವುದೂ ಬೇಡ. ನಾವು ಮೋಕ್ಷಕ್ಕೆ ಒಂದೇ ಭಾವನೆ ಮಾಡೋದು, ಜಪ ಮಾಡೋದು, ಶ್ರದ್ಧೆ ಮಾಡೋದು, ತಪಸ್ಸು ಮಾಡೋದು, ಇದೇನು ಮಾಡಬೇಕು. ಹಿಂಗೆ ಮಾಡಿದ್ರೆ ಮಾತ್ರ ಮುಂದಿನ ದಾರಿ ಸಿಗುತ್ತೆ. ಇದ್ದಿದ್ದರಿಂದ ನಮ್ಮ ಕೂಡ ಏನೂ ಮಾಡೋಕ್ಕಾಗಲ್ಲ. ಈಗ ಮಾವೀರ ತೀರ್ಥಂಕರ ಜನ್ಮವಾಗಿ ಪೂರ್ವರಾಮಾಗಿದ್ದರು ಅವರು. ಮಾವೀರ ಪುರಾಣ ಓದಿ ನೋಡಿ, ಚೆನ್ನಾಗೈತಿ. ಇದು ಹರಿವಂಶ ಪುರಾಣ ಓದಿ ಮಾಡಿಬಿಟ್ಟು ನೇಮಿನಾಥ ತೀರ್ಥಂಕರದ್ದು ಎಲ್ಲ ಸಿಗುತ್ತೆ. ಅವ್ರ ಜೀವನ ಚರಿತ್ರೆ ಬುಡದಿಂದ ಎಲ್ಲ ಸಿಗುತ್ತೆ. ಅದು ಏನಂದರೆ ಒಬ್ಬೊಬ್ಬರು ತೀರ್ಥಂಕರ ಕಾಲದಾಗ ಒಂದೊಂದು ಕಾಲಗಳು ಬದಲಾಗ್ತವೆ. ಈ ತೀರ್ಥಂಕರ ಕಾಲ ಈಗ ಮಾವೀರ ತೀರ್ಥಂಕರ ಕಾಲ ಈಗ ಎಲ್ಲಿಗೆ ನಾಪದ್ಮ ತೀರ್ಥಂಕರ ದೀಕ್ಷೆ ತಗೊಳ್ಳೋ ತನಕ ಇವ್ರ ಕಾಲ, ಅವ್ರ ದೀಕ್ಷೆ ತಗೊಂಡ್ಮೇಲೆ ಅವ್ರ ಕಾಲ. ಹಿಂಗಾಗುತ್ತೆ. ಅಲ್ಲಿ ಮಧ್ಯೆ ಅಷ್ಟೇ. ಇಲ್ಲಿ ಭಾಳ ಗ್ಯಾಪ್ ಉಳ್ಕಂತೀಗ. ಪಾರ್ಶ್ವನಾಥ ತೀರ್ಥಂಕರು ಮೋಕ್ಷಕ್ಕೆ ಹೋಗಿ 100-150 ವರ್ಷಕ್ಕೆ ಇವ್ರು ಮಾವೀರ ತೀರ್ಥಂಕರು ಮೋಕ್ಷಕ್ಕೆ ಹೋಗ್ಬಿಟ್ರು. ಅವ್ರಿಗೆ ಹೆಚ್ಚಿಗೆ ವಯಸ್ಸಿನ ಕಾಲ ಸಿಕ್ಕಲ್ಲ, ಆದರೆ ಉಳಿದವರಿಗೆಲ್ಲ ಸಿಕ್ಕೈತಿ. ಎಷ್ಟೋ ಸಾವಿರಾರು ವರ್ಷಗಟ್ಟಲೆ ಅವು ಆಗೈತಿ ಆದಿನಾಥರಿಗೆ. ಹೀಗಾಗಿ ಆಯುಷ್ಯ ಹೆಚ್ಚಿತ್ತು ಅವರಿಗೆ. ಈಗ ಇಷ್ಟನ್ನು ತಿಳ್ಕೊಳ್ಳಿ, ಆದಿನಾಥರಿಗೆ 84 ಲಕ್ಷ ಪೂರ್ವ ವರ್ಷ ಇತ್ತು. ಈಗ ಎಷ್ಟಕ್ಕೆ ಬಂದಿರಿ ನೀವು? 50-60ಕ್ಕೆ ಬಂದಿರಿ. ಆವಾಗ ಅವರು 3000 ಅಡಿ ಎತ್ತರ ಇದ್ದರು, ನೀವು ಎಷ್ಟಕ್ಕೆ ಬಂದಿದ್ರಿ? 5 ಅಡಿಗೂ ಬಂದಿರಿ. ಹೌದಾ? 5ರಿಂದ 6 ಅಡಿ ಬಂದಿದ್ರಿ. ಆವಾಗ ಎಷ್ಟು ಡಿಫ್ರೆನ್ಸ್ ಅದು ಇದನ್ನ ತಿಳ್ಕೊಳ್ಳಿ. ಇನ್ನು ಮುಂದೆ ಅದು ನೀವು 5ನೇ ಕಾಲದ ಅಂತ್ಯಕ್ಕೆ 1 ಮಳ ಬರ್ತೀರಿ. 16 ವರ್ಷ ಆಯುಷ್ಯ ಬರುತ್ತೆ. ಆವಾಗ ಏನು ಕೆಲಸ ಮಾಡ್ತೀರೋ ನೀವು? ಬೈಕ್ ಹೊಡಿತೀರೋ, ಮನೆ ಕಟ್ತೀರೋ, 1 ಮಳ ಎತ್ತರದಾರೋ, ಏನಿಲ್ಲ, ಎಲ್ಲ ತ್ಯಾಗ ಮಾಡಿದ್ರೆ. ಆವಾಗ ಪಶುಗಳು ಹೆಂಗಿರ್ತೀವಿ ಹಂಗೆ ನಮ್ಮ ನಡಿ ಅಲ್ಲಿ ಇಲ್ಲಿ ಪಡ್ರಲ್ಲಿ ಅಲ್ಲ ಮನೆ ಕಟ್ಟಲಿ. ಈಗ ಇಷ್ಟ ತಿಳ್ಕೊಳ್ಳಿ, ಹಿಂದೆ ರಾಜರಾಗಿರಲ್ಲ ಅವರಲ್ಲ, ತೀರ್ಥಂಕರಾಗಿ ಹೋದರು 24 ಜನ. ಅವರಿಗೆ ಎಲ್ಲ ಇದಾಗಿತ್ತಲ್ಲ, ಪುಷ್ಪವೃಷ್ಟಿ, ರತ್ನವೃಷ್ಟಿ. 1 ರತ್ನಾರು ಐತಾ? ಯಾರು ಕೊಡೋರು? 1 ಇದೇ ದೇಶದಾಗ ಅದು ಎಲ್ಲಿಗೆ ಹೋದವು? ಅದು ಒಂದೊಂದು ಸ್ವಲ್ಪ ಅಲ್ಲ, ಒಂದೊಂದು ದಿವಸ 6 ತಿಂಗಳು 9 ತಿಂಗಳು. ಹಾಂ, 3 ಸಲ ರತ್ನವೃಷ್ಟಿ. ಅದು ಏನು ಮಾಡೋದು? ಅದು ನಾವು ಪಾಪ ಮಾಡ್ತೀವಲ್ಲ, ಈ ಪಾಪಿಷ್ಟ್ರ ಕಣ್ಣಿಗೆ ಕಾಣಲ್ಲ, ನಮ್ಮ ಬುಡದಾಗೆ ಇದ್ದಾವೆ. ಇಷ್ಟೇ ತಿಳ್ಕೊಳ್ಳಿ. ಆ ಪಾಪ ನಾಶ ಮಾಡ್ಬೇಕು ನಾವು, ಏನಾದರೂ ಪ್ರಯತ್ನ ಮಾಡಿ. ಆವಾಗ ಮುಂದೆ ನಮಗೆ ಸಿಗ್ತದೆ ದಾರಿ. ಇಲ್ಲದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆ ಪಾಪ ನಾಶಕ್ಕೆ ಏನು ದಾರಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಶ್ರದ್ಧೆ ಮಾಡೋದು, ಜಪ ಮಾಡೋದು. ಮತ್ತು ಯಾಕೆ ಅಂದರೆ ನೀವು ಹತ್ತಿರದವರೇ ಎಲ್ಲ ಇದ್ದಾರೆ ಈಗ ಚೌಕ ಮಾಡೋಕ್ಕೆ. ಹೌದಾ? ಇವತ್ತು ಅವ್ರ ಮೇಷ್ಟ್ರ ಮನೆಗೆ ಹೋಗಿನಪ್ಪ ನಾನು. ಅವರು ಮೇಷ್ಟ್ರದು 18 ವರ್ಷದಿಂದ 18ನೇ ವರ್ಷದಿಂದ ಆಹಾರ ಕೊಡ್ತಾಯಿದ್ದೀನಿ ಅಂದರು. ಅಲ್ಲ ಇರ್ಬೋದು. ನಾಳೆ ಬಸ್ತಿಕಾರು ಮಂದಿರಕ್ಕೆ ಹೋಗಕ್ಕೆ ಮಾಡಿ ಭಾನುವಾರಕ್ಕೆ ಹೋಗಿ, ಬಾಕಿ ದಿವಸ ಬೇಡ ನೀವು, ನಿಮ್ಗೆ ಅದೇ ರಜೆ ಇರುತ್ತಲ್ಲ. ಈಗ ರಜೆ ಐತೆ, ಯಾವ ದಿವಸ ಹೋಗ್ಬೋದು. ಆವಾಗ ಹಿಂಗೆ ಅಂದೆ. ಹ್ಞೂ ಅಂದರು ಅಷ್ಟೇ. ಈ ಜನ ಭಾಳ ಥರದವ್ರು ಇದ್ದಾರೆ. ಅಲ್ಲ ಹೋಗಲಿ, ನಾನು ಹೋಗೋದು ಬೇಡ ಅಂತಲ್ಲ. ಯಾಕಾಗಿ ಅಂದರೆ ಹತ್ತಿರ ಇದ್ದರೆ ಮಾಡಲ್ಲ. ಯಾಕೆ ಮಾಡಲ್ಲ ಅನ್ನೋ ಒಂದು ಸಣ್ಣ ಪ್ರಶ್ನೆ. ನಾನು 2020 ಹುಂಚ ಹೋಗಿದ್ದೆ. ಹುಂಚ ಹೋದೆ. ಅಲ್ಲಿ
ಮಂಜಪ್ಪ ಮೇಷ್ಟ್ರು ಅಂತ ಇದ್ದಾರೆ, ಮೇಷ್ಟ್ರು ಅವರು ರಿಟೈರ್ಡ್ ಆಗೈತಿ. ಈಗ ಹೆಚ್ಚು ಕಡಿಮೆ 70 ವರ್ಷ 75 ವರ್ಷ ಇರ್ಬೋದು. ಈಗ ರಿಟೈರ್ಡ್ ಆಗಿ ಒಂದು 7-10 ವರ್ಷ ಆಯಿತು. ಅವ್ರ ಸಸ್ಯ ನಮ್ಮೂರಿಂದ ಹುಡುಗಿ ಅಲ್ಲಿ ಅದು ಭಟ್ಟಾರಕರು ಅದೊಂದು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಕಲಿಸಿದ್ದಾರೆ. ಏನು ಕಲಿಸಿದ್ದಾರೆ, ಆ ಊರಿನವೇ ಬಂದ ಆಹಾರ ಮಾಡಿ ಹಾಕ್ಬೇಕು ಮಾರಾಜರಿಗೆ. ಮಾರಾಜರಲ್ಲಿ ಮಾತಾಡಿರ್ತಾರೆ, ವ್ಯವಸ್ಥೆ ಎಲ್ಲರೂ ಕೊಡ್ತಾರೆ, ಸಾಮಾನು ಪಾತ್ರೆ ಬಡಿ ಅಷ್ಟು ಕೊಡ್ತಾರೆ ಅಲ್ಲಿ ಮಠದಾಗೆ. ಮಠದಾಗ ಬಂದು ಆಹಾರ ಮಾಡಿ ಅವ್ರು ಆಹಾರ ಕೊಟ್ಟು ಹೋಗ್ಬೇಕು. ಅದು ಮನೆಗೆ ಹೋಗಿ ಕರ್ಕೊಂಡೋಗಿ ಆಹಾರ ಕೊಡಿ ಅಂತ ಅವ್ರು ಹೇಳಿದಾಗ ಇವ್ರು ಮಾಡಲ್ಲ. ಹಾಗೆ ನಾ ಹೋದೆ, ಫಸ್ಟಿನ ದಿವಸ ಮಠದಾಗೆ ಆಹಾರ ಆಯ್ತು. ನಮ್ಮೂರಿಂದ ಒಂದು ಹುಡುಗಿ ಬಂದ್ಕೊಂಡು ಹೇಳ್ತು, ಮಾರಾದರೆ ನಮ್ಮ ಮನೆಗೆ ಬರ್ಬೇಕು, ನಾವು ಮಧ್ಯಾಹ್ನ ಮೇಲೆ ಪಾದ ಪೂಜೆ ಮಾಡ್ತೀವಿ ಅಂತು. ಅದನ್ನು ನಾ ಹೇಳಿದೆ, ನಿಮ್ಮ ಮನೆಗೆ 1.5 ಕಿಲೋಮೀಟ್ರ್ ಬರಬೇಕು, ಹತ್ತಿರ ಇಲ್ಲ. ಪಾದ ಪೂಜೆಗಾಗಿ 1.5 ಕಿಲೋಮೀಟ್ರ್ ಬಂದು ನಾನು ಅಂತ ಮಾಡ್ತಿರೋದು. ನೀ ಪಡ್ಗಾನ ಮಾಡಿಬಿಟ್ರೆ ನೀನು ಕರೆಯೋದೇ ಬೇಡಲ್ಲ, ನಾವೇ ಇರ್ತೀವಲ್ಲ ನಿಮ್ಮ ಮನೇಲಿ. ಆವಾಗ ಅದಕ್ಕೆ ತಲೆ ಬಿಸಿ ಆಗೋದು. ಗೊತ್ತಿಲ್ಲ, ಅವ್ರ ಮನೇಲಿ ಮಾಡದೇ ಇಲ್ಲ, ಅವ್ರು ಯಾರು ಮನೇಲೂ ಮಾಡಲ್ಲ, ಇದೇ ಫಸ್ಟು ಏನು ಮಾಡೋದು ಅಂತ. ಕಡೆಗೆಲ್ಲ ಮನೆಗೆಲ್ಲ ಫೋನ್ ಮಾಡಿ ಕೇಳ್ಕೊಂಡಿದ್ವಿ. 5 ಗಂಟೆಗೆ ಬಂದಿಲ್ಲ, ನಾವು ಮನೆಯಲ್ಲೇ ನಾವು ಚೌಕ ಮಾಡ್ತೀವಿ, ಬಡ್ಗಾನ ಮಾಡ್ತೀವಿ ಅಂದರು. ಮತ್ತೆ ಒಬ್ಬರು ಮಾರಾದ್ರು ಇದ್ದರು, ಅವರು ವಯಸ್ಸಾದರು. ಅವ್ರನ್ನ ಹೋಗೋದಾಗ ಕರ್ಕೊಂಡು ಅವ್ರನ್ನೂ ಹೋದೆ ನಾನು. ಹೋಗಿ ಯಾರಾತು ಅವ್ರ ಮನೆಗೆ ಮಂಜಪ್ಪ ಮೇಷ್ಟ್ರು ಇದ್ದರು. ಆರಾಗಿ ಬಂದು ಯಾರು ಕೂತ್ಕೊಂಡು ಒಳ್ಳೆ ಚೆನ್ನಾಗಿ ಮಲ್ಕೆ ಬಂದೆವು 1.5 ಕಿಲೋಮೀಟ್ರ್. ಮತ್ತು ಅಂತ ನಾನು ಹೋಗೋಣ, ನಮಗೇನು ಗಡ್ಬಿಡಿ ಏನಿಲ್ಲ ಅಂತ ಸಮಯಕ್ಕೆ ಮಾಡಿ ಆವಾಗ ಕೂತ್ಕೊಂಡು ಹೇಳ್ತಾರೆ, ನಾ ಇದೇ ಫಸ್ಟ್ ಆಹಾರ ಕೊಟ್ಟಿದ್ದು ಅಂತ. ಬೆಳಗಾಗಿ ಆಹಾರ ತಿಂಡಿ ತಿಂದರು ಅಂದರೆ ಮಠದಾಗಿರ್ತಾರೆ. ಪ್ರತಿ ನಾನು ಮನುಷ್ಯನಿಗೇನು ಮಠದಾಗಾರು ಆಹಾರ ಕೊಟ್ಟಿದ್ದಾರೆ ಮಾರಾಜರಿಗೆ ಬಂದವರಿಗೆ, ಅದೂ ಇಲ್ಲ. ಇದೇ ಫಸ್ಟ್ ಆಹಾರ ಕೊಟ್ಟಿದ್ದಂತ ಎಲ್ಲ ಅವ್ರ ನೆಂಟರಿಷ್ಟರಿಗೆಲ್ಲ ಫೋನ್ ಮಾಡಿದ್ದಾರೆ, ಮಾರಾಜರಿಗೆ ಫಸ್ಟ್ ಆಹಾರ. ಹಾಗಾಗಿ ಪ್ರತಿಯೊಂದು ಅಷ್ಟೇ ಭಾಳ ಹಿಂದೆ ಇದ್ದಾರೆ ಜನ. ನಮ್ಮ ಮನುಷ್ಯನಿಗೇನು ನಾವೇ ಹಿಂದೆ ಇದ್ದೀವಿ ಅಂತ, ನಮಗಿಂತ ಹಿಂದೆ ಜನ ಇದ್ದಾರೆ. ಭಗವಾನಕಿ